ಮಾಡು. ಇಲ್ಲಿಂದ ಸ್ಟಾರ್ಟ್. ಇಲ್ಲಿ ನೋಡು, ಇಲ್ಲಿ ಏನೋ ಇದೆ ಕಪ್ಪಗೆ ಅಲ್ವಾ. ನಾವು EMI ಡೌನ್ ಪೇಮೆಂಟ್ ಅಷ್ಟು ಇಷ್ಟು ಅಂತ ಇದು ಮಾಡ್ಕೊಂಡು ಕಾರ್ ತಗೊಂಡಿರ್ತೀವಿ ಆಸೆಯಿಂದ. ಈ ರೋಡ್ಗಳು ನೋಡ್ಬಿಟ್ರೆ ಬಂದ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ಹೋಗ್ತಿರೋದು ನಮ್ಮ ಬಾಸ್ ಟೆಂಪಲ್ಗೆ, ಅಂದರೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ರೋಡ್ ಹೊಸದಾಗಿ ಆಗ್ಬಿಟ್ಟಿದೆ, ಖಾಲಿ ಇಲ್ಲೆಲ್ಲ BDA ಇದು ಸ್ಟಾರ್ಟ್ ಆಗ್ತದೆ. ಆ್ಯಕ್ಚುಲಿ ಇಷ್ಟು ದಿನ ಕಲ್ ರೋಡ್ ಇತ್ತು ಆ ಕಡೆ. ಸೊ ರೋಡ್ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿಲ್ಲ. ಆಗಲೇ ಸ್ಟಾರ್ಟ್ ಆಯಿತು ಆಫ್ ರೋಡು. ನಾವು EMI ಡೌನ್ ಪೇಮೆಂಟು ಅಷ್ಟು ಇಷ್ಟು ಅಂತ ಇದು ಮಾಡ್ಕೊಂಡು ಕಾರ್ ತಗೊಂಡಿರ್ತೀವಿ ಆಸೆಯಿಂದ. ಈ ರೋಡ್ಗಳು ನೋಡ್ಬಿಟ್ರೆ ಹೆಂಗೆ ಆಡುತ್ತೆ ಗಾಡಿ, ಬೇರಿಂಗು ಹೋಗ್ಬಿಡುತ್ತೆ ಬೇಗ. ನಮ್ಮ ಕಾಸ್ಗೆ ವ್ಯಾಲ್ಯೂನೇ ಇಲ್ಲ. ರೋಡ್ ಟ್ಯಾಕ್ಸ್ ನೋಡಿದ್ರೆ ಅಷ್ಟೊಂದು ಪೇ ಮಾಡಿರ್ತೀವಿ. ರೋಡ್ ರಿಪೇರ್ ಕಾರ್ ನೋಡಿ ಹೆಂಗೆ ಹೋಗುತ್ತೆ ಇಲ್ಲ. TT ಚೆನ್ನಾಗಿ ಜಂಪ್ ಹೊಡ್ಕೊ ಬಂತು. ಅಲ್ಲಿಂದ ತೆಗಿಬೇಕಾಗಿತ್ತು, ತೆಗಿಯೋಕ್ಕಾಗಿಲ್ಲ. ಧೂಳು ಕಾಣಿಸ್ತಿರುತ್ತೆ ನಿಮಗೆ. ಇಲ್ಲಿ ಜಂಪ್ ಹೊಡೆದ. ಆಫ್ ರೋಡ್ಗೆ ಎತ್ಕೊಂಡು ಹೋಗ್ಬೇಕು ಅಂತೇನಿಲ್ಲ, ನಮ್ಮ ಪಕ್ಕದ ರೋಡಿಗೆ ಬಂದರೆ ಸಾಕು. ಆ್ಯಕ್ಚುಲಿ ನನಗೆ ಮೂನ್ ರೂಫ್ ತೊಗೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಇವರೆಲ್ಲ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಲಾಸ್ಟ್ ಇಯರ್ ನೋಡಿದ್ರಲ್ಲ ನನ್ನ ಬರ್ಡೇಗೆ ಸನ್ ರೂಫ್ ತಂದುಬಿಟ್ಟಿದ್ದಾರೆ. ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ರೆ ಮೂನ್ ರೂಫೇನೆ ಪ್ಲ್ಯಾನ್ ಮಾಡೋದು. ಬಿಕಾಸ್ ನಂಗೆ ಮೂನ್ ರೂಫ್ ಅಂದರೆ ತುಂಬ ಇಷ್ಟ. ಮಾಡು. ಇಲ್ಲಿಂದ ಸ್ಟಾರ್ಟು. ಟ್ರಾಫಿಕ್ ಇಲ್ಲಿಂದ ಫಸ್ಟ್ ಸಿಗ್ನಲ್. ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು ಸಿಗ್ನಲ್ ಸಿಗುತ್ತೆ ನಮಗೆ ಇಲ್ಲಿಗೆ ಅಷ್ಟೇ. ಇದೇ ಸೆಕೆಂಡ್ ಸಿಗ್ನಲ್ಲು. ಇಲ್ಲಿಂದ ದಾಟಿ ದೇವಸ್ಥಾನ ರೀಚ್ ಆಗೋಕ್ಕೆ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದಷ್ಟು ಇದು ಕೊಡುತ್ತೆ. ಒಂದೇನಂತಾರೆ ಎಕ್ಸ್ಪೀರಿಯನ್ಸ್ ಅಲ್ಲ, ಅಷ್ಟು ಒಳ್ಳೆ ಫೀಲ್ ಕೊಡುತ್ತೆ. ಒಂದು ಊರಿಂದ ಊರಿಗೆ ಹೋದಷ್ಟು ಫೀಲ್. ನಾವೇನು ಬೇರೆ ಊರಿಗೆ ಹೋಗ್ಲೇಬೇಕಾಗಿಲ್ಲ. ಈ ಥರದ್ದು ಬಿಸಿ ರೋಡ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು ಅಲ್ವಾ. ಅಲ್ಲಿ ನಮ್ಮ ಬೇಬಿ ಗಜ ನಿಂತ್ಕೊಂಡಿದೆ. ನಮ್ಮ ಬೇಬಿ ಗಜನ ಅಲ್ಲಿ ಪಾರ್ಕ್ ಮಾಡಿ ಆ ಕಡೆಯಿಂದ ಹಿಂಗೆ ಒಳಗಡೆಗೆ ಬಂದು, ಒಳಗಡೆಯಿಂದ ಬಂದು ಇಲ್ಲಿಂದ ಮೆಟ್ಲತ್ತಿ ಆಮೇಲೆ ನಮ್ಮ ಅಪ್ಪನ ದರ್ಶನ ಮಾಡ್ತೀವಿ ನಾವು. ಸೊ ಇಲ್ಲಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋದ್ಮೇಲೆ ಎಲ್ಲನೂ ಸೂಪರು. ಸೊ ಬನ್ನಿ ಹೋಗೋಣ. ಈ ತರ ಟ್ಯಾಂಕರ್ ಯಾವ್ದಾದ್ರು ಲೈಕ್ ಮಿಲ್ಕ್ ಟ್ಯಾಂಕರ್ ಆತರ ಇದೆಯಲ್ವಾ ಇಲ್ಲಿ, ಆತರ ಏನಾದ್ರು ನೀರ್ದು ಕೇಳಿದ್ರೆ ಅಥವಾ ಹಾಲ್ ಕೇಳಿದ್ರೆ ನೀನ್ ಏನ್ ಕೇಳ್ಬಹುದು ದೇವ್ರ ಹತ್ರ? ಈ ತರ ಟ್ಯಾಂಕರ್ ಅಲ್ಲ, ಸ್ವಲ್ಪ ಪೆಪ್ಸಿ, ಸ್ವಲ್ಪ ಮೊಜಿಟೋ, ಒಂದ್ ಸ್ವಲ್ಪ ಫ್ರೂಟ್ ಪಂಚು, ಸ್ವಲ್ಪ ಕೋಲ್ಡ್ ಬಾದಾಮ್ ಮಿಲ್ಕ್, ಅದಷ್ಟು ಕೇಳ್ತೀನಿ. ಈಗ ಆಲ್ರೆಡಿ ಟೈಮು 4 ಗಂಟೆ ಆಗಿಬಿಟ್ಟಿದೆ. ಎಲ್ಲಾದರೂ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಅದೊಂದು ರೆಸ್ಟೋರೆಂಟ್ ಹೇಳಿದ್ದೆ, ಬಟ್ ಅದು 4 o'clockಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವಿವಾಗ ನಮ್ಮ ಮನೆ ಹತ್ರನೇ ಒಂದು ಚೆನ್ನಾಗಿರೋ ರೆಸ್ಟೋ ಬಾರ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಗಂಗುಗೂ ಕಾಲ್ ಮಾಡಿದ್ದೆ, ಅವಳು ಅಲ್ಲಿಂದ ಹಂಗೆ ಬರ್ತಾಳೆ. ನಾವಿಲ್ಲಿಂದ ಹಿಂಗೆ ಹೋಗ್ತಾ ಇದೀವಿ. ಈ ಸತಿ ಹೆಂಗನ್ಸುತ್ತೆ ಅಂದ್ರೆ ಒನ್ ಡೇ ಅದಕ್ಕೋಸ್ಕರ ಟೆಂಪಲ್ಗೋಸ್ಕರನೇ ಎತ್ತಿಟ್ಬಿಡ್ಬೇಕು ವೀಕಲ್ಲಿ ನಾವು. ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಬರ್ತೀವಿ ಅನ್ಸುತ್ತೆ. ಬಟ್ ಇವತ್ತೇ ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಎಲ್ಲ ಅಷ್ಟೊಂದೆಲ್ಲ ಲೇಟ್ ಆಗಲ್ಲ. ಬಟ್ ಒಂದು 3 hours 4 hours ಎತ್ತಿಡಬೇಕು ಅನ್ನೋಂಗೆ ಆಗುತ್ತೆ.
ಈಗ ನನಗೆ ಏನಂದ್ರೆ ಡಿಪ್ಪು ತಿನ್ನೋಕ್ಕೆ ಇಷ್ಟ ಆಗಲ್ಲ. ತಿಂದು 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 ಆ್ಯಕ್ಚುಲಿ ತುಂಬ ಸಾಕಾಗೋಗಿದೆ ಆ ಥರದ್ದು. ನೋಡಪ್ಪ ಅವ್ರು ಬಂದರು, ಸದ್ಯ ಹೇಳ್ತಾ ಬನ್ನಿ. ಕರೆದ್ಬಿಟ್ಟ ನೀನು ಅವ್ರನ್ನ? ಹೊಟ್ಟೆ ಇದೆ ಅಂತ ಇನ್ನೊಂದೇ ತಗೋ, ಇದು ಬಾರ್ ಮೇನು ನೋಡ್ತಾ ಇರ್ತೀನಿ. ನಾನೇನು ನೋಡಲಿ, ಅದು ಚೆನ್ನಾಗಿದೆ ಅಲ್ಲ. ಏನು ನಂಗೊಂದು ಮೆನ್ಯೂ ಕೊಡ್ರಿ ಅಂತ ಅನ್ನೋದು, ನನಗೂ ಒಂದು ಮೆನ್ಯೂ ಅಂತ ಅನ್ನೋದು. ಯಾವ್ದ್ರಲ್ಲಿ ಹೇಳ? ರೀಲ್ಸಲ್ಲೇ ಯಾರೋ ತುಂಬ ಜನ ಮಾಡಿದಾರಲ್ಲ. ಹೌದಾ? ಚೆನ್ನಾಗಿದೆ ಅಲ್ಲ ಇದು. ಇದ್ರ ಹೆಸರು ಬಂದು ಚೀಸಿ ಚಸ್ಕಾ ಕಬಾಬ್ ಅಂತೆ. ನೀವು ಕಸಿಪೋಗಿ ಬಂದರೆ ಇದನ್ನು ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಸಕ್ಕತ್ತಾಗಿ ಇಷ್ಟ ಆಯಿತು. ಸಕ್ಕತ್ತಾಗಿ ಇಷ್ಟ ಆಯಿತು ಅಲ್ಲ, ಸಕ್ಕತ್ ಇಷ್ಟ ಆಯಿತು. ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಪನ್ನೀರ್ ಹಾಕಿದ್ದಾರೆ, ಚೀಸ್ ಹಾಕಿದ್ದಾರೆ. ಇಲ್ಲಿ ನೋಡು, ಇಲ್ಲಿ ಏನೋ ಇದೆ ಕಪ್ಪು ಕಪ್ಪಗೆ. ಏನದು ಅಲ್ವಾ? ನೋಡ್ತೀನಿ, ಬರ್ತಾ ಇಲ್ಲ. ಅಲ್ಲ ಐಸ್ ಹಾಕಿದ ಬರ್ತಾ ಇಲ್ಲ. ಚೆನ್ನಾಗಿದೆ ಅದನ್ನು ಹಾಕ್ಬಿಟ್ರೆ ಚೆನ್ನಾಗಿದೆ, ಎಲ್ಲ ಮಿಕ್ಸ್ ಆಗುತ್ತೆ. ನೋಡು ರೇಟ್ ಹಾಕೋದು ನಮಗೆ ಇಲ್ಲಿ ಹಾಕಿ ಚೆನ್ನಾಗಿದೆ ಇದು, ಚೆನ್ನಾಗಿದೆ ಇದು, ಚೆನ್ನಾಗಿದೆ ಹಾಕಿದ. ಹಾಂ ಏನಾಗಿದೆ? ಸಿ ದಿಸ್ ब्राउन शुगर डाला है, इससे निकला ना ब्राउन शुगर. ओके, ब्राउन शुगर. हेलो ಹೇಳಪ್ಪ. ಎಲ್ಲಿದ್ಯಾ? ಎಷ್ಟು ಕ್ಯಾಬಿನ್? ಬಾ, ಇಲ್ಲಿ ಒಳಗಡೆ ಬಾ. ಹಂಗೆ ನಡ್ಕೋಬಾ, ಕೂಗ್ತೀನಿ. ಬಂದ? ಲೆಫ್ಟ್ ಇದೆಯಾ ರೈಟ್ ಅಲ್ಲಿ ಇದೆಯಾ? ಬಾ, ಲೆಫ್ಟ್ ಅಲ್ಲಿ ಇದೀನಿ. ಹಂಗೆ ಬಾ, ಬಾ, ಇಲ್ಲಿ ಬಂದೆ ನೋಡು. ವೆಲ್ಕಮ್. ಹಾಯ್ ಹೇಳೆಲ್ರಿಗೂ. ಊಟ ಮುಗಿಸ್ಕೊಂಡು ವಾಟರ್ ಬಾಟಲ್ ತಗೊಂಡು ಉಷಾ ಹೊರಡ್ತಿದ್ದಾಳೆ. ಗಂಗಾ ನಾನು ಈಗ ಹೊರಡ್ತಿದ್ದೀವಿ. ಚೆನ್ನಾಗಿತ್ತು, ಬಟ್ ಕೆಲವೊಂದು ಕ್ಯಾನ್ಸಲ್ ಮಾಡಿದ್ವಿ. ಈ ರಿಂಗಲ್ಲಿ ಸೆಲ್ಫಿ ತಗೊಳ್ಳೋದು ಇಲ್ಲಿ ವಾಡಿಕೆ ಅನ್ಸುತ್ತಲ್ವ ಜನಕ್ಕೆ. ಓಕೆ, ಕಮ್ ಲೆಟ್ಸ್ ಗೋ. ಕಸಿಪುಗೆ ಬಾಯ್. ಅಲ್ಲಿಂದ ಮುಗಿಸ್ಕೊಂಡು ಈಗ ನಾವು ಮನೆಗೆ ಬಂದ್ವಿ. ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್. ಸೊ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ಥರ ವೀಡಿಯೋಸ್ಗೆ, ಡೈಲಿ ವ್ಲಾಗ್ಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಬಾಯ್, ಗುಡ್ ನೈಟ್.